ಎಲ್ಲರಿಗೂ ನಮಸ್ಕಾರ. ಕೆಪಿಎಸ್ಸಿ ಮತ್ತು ಐಎಎಸ್ ಪರೀಕ್ಷೆಗಳ ತಯಾರಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಅಕ್ಟೋಬರ್ 21. ಇಂದಿನ ಪ್ರಮುಖ ಪ್ರಚಲಿತ ವಿದ್ಯಮಾನಗಳನ್ನು ಪರೀಕ್ಷೆಯ ದೃಷ್ಟಿಯಿಂದ ನೇರವಾಗಿ ಚುರುಕಾಗಿ ವಿಶ್ಲೇಷಣೆ ಮಾಡೋಣ ಬನ್ನಿ. ಹೌದು, ಈ ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರಬಿಂದು. ಪ್ರತಿಯೊಂದು ಸುದ್ದಿಯ ಹಿಂದಿನ ಕಾರಣ ಏನು, ಅದರ ಪರಿಣಾಮ ಏನು ಮತ್ತು ಪರೀಕ್ಷೆಗೆ ಇದು ಯಾಕೆ ಮುಖ್ಯ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸರಿ, ನಮ್ಮ ಮೊದಲನೇ ವಿಭಾಗ ಆಡಳಿತ ಮತ್ತು ಸ್ವಾವಲಂಬನೆ. ದೇಶದ ಆಂತರಿಕ ನೀತಿಗಳು ಮತ್ತು ಆತ್ಮನಿರ್ಭರತೆಯ ಕಡೆಗೆ ನಾವು ಇಡುತ್ತಿರುವ ಹೆಜ್ಜೆಗಳು, ಇವೆರಡೂ ಮುಖ್ಯ ಪರೀಕ್ಷೆಯಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಹುಟ್ಟುಹಾಕಬಲ್ಲ ಅತಿ ಮುಖ್ಯವಾದ ವಿಷಯಗಳು. ಮೊದಲನೇ ವಿಷಯ ನೋಡಿ, ಕಾನೂನು ಮತ್ತು ನ್ಯಾಯ ಸಚಿವಾಲಯ ಇದೆಯಲ್ಲ, ಅದು 1956ರ ನೋಟರಿಗಳ ನಿಯಮಕ್ಕೆ ಒಂದು ತಿದ್ದುಪಡಿ ತಂದಿದೆ. ಯಾಕೆ ಬದಲಾವಣೆ ಅಂತ ಕೇಳಿದ್ರೆ ಸಿಂಪಲ್, ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಅಡ್ಮಿನಿಸ್ಟ್ರೇಟಿವ್ ಕೆಲಸಗಳು ಕೂಡ ಹೆಚ್ಚಾಗ್ತಿವೆ. ಅದಕ್ಕೆ ಸರಿಹೊಂದುವ ಹಾಗೆ ಈ ಕ್ರಮವನ್ನು ತಗೊಂಡಿದ್ದಾರೆ. ಅಂತಿಮವಾಗಿ ಇದರಿಂದ ಸಾಮಾನ್ಯ ಜನರಿಗೆ ಕಾನೂನು ಸೇವೆಗಳು ಇನ್ನೂ ಸುಲಭವಾಗಿ ಸಿಗುತ್ತೆ. ಇದು ಒಂದು ರೀತಿಯಲ್ಲಿ ಆಡಳಿತಾತ್ಮಕ ಸುಧಾರಣೆ ಅಂತಲೇ ಹೇಳ್ಬೋದು. ಗಣಿ ಸಚಿವಾಲಯ ಇದೇ ಮೊದಲ ಬಾರಿಗೆ ರಾಜ್ಯ ಗಣಿಗಾರಿಕೆ ಸನ್ನದ್ಧತೆ ಸೂಚ್ಯಂಕ ಅಥವಾ SMRI ಅಂತ ಒಂದನ್ನು ಪರಿಚಯ ಮಾಡಿದೆ. ಇದರ ಮುಖ್ಯ ಉದ್ದೇಶ ಕೇವಲ ರಾಜ್ಯಗಳಿಗೆ ರ್ಯಾಂಕ್ ಕೊಡೋದಲ್ಲ, ಬದಲಾಗಿ ರಾಜ್ಯಗಳ ನಡುವೆ ಒಂದು ಆರೋಗ್ಯಕರ ಸ್ಪರ್ಧೆಯನ್ನು ಬೆಳೆಸಿ ವಿಷನ್ 2047ರ ಗುರಿಯನ್ನು ತಲುಪೋದು, ಅಂದರೆ ಸುಸ್ಥಿರ ಗಣಿಗಾರಿಕೆಯನ್ನು ಖಚಿತಪಡಿಸೋದು. ಇದು ಪ್ರಿಲಿಮ್ಸ್ ಪರೀಕ್ಷೆಗೆ ಒಂದು ಪ್ರಮುಖ ಸಂಭಾವ್ಯ ಪ್ರಶ್ನೆ ಆಗ್ಬೋದು, ಗಮನದಲ್ಲಿಟ್ಕೊಳ್ಳಿ. ಹಾಗಿದ್ರೆ ಈ ಸೂಚ್ಯಂಕದಲ್ಲಿ ಯಾರು ಟಾಪ್? ಖನಿಜ ಸಮೃದ್ಧ ರಾಜ್ಯಗಳ ವಿಭಾಗದಲ್ಲಿ ಮಧ್ಯಪ್ರದೇಶ್, ರಾಜಸ್ಥಾನ್ ಮತ್ತು ಗುಜರಾತ್ ಮೊದಲ ಸ್ಥಾನಗಳಲ್ಲಿವೆ. ಈ ರಾಜ್ಯಗಳು ತಮ್ಮ ಗಣಿಗಾರಿಕೆ ನೀತಿಗಳಲ್ಲಿ ಪಾರದರ್ಶಕತೆ, ಬೇಗ ಅನುಮೋದನೆ ಕೊಡುವುದು ಮತ್ತು ಸುಸ್ಥಿರ ಅಭ್ಯಾಸಗಳನ್ನ ಅಳವಡಿಸಿಕೊಂಡಿರುವುದೇ ಈ ಸಾಧನೆಗೆ ಕಾರಣ ಇರಬಹುದು. ಇದು ಬೇರೆ ರಾಜ್ಯಗಳಿಗೆ ಒಂದು ಒಳ್ಳೆ ಮಾದರಿ. ಬಹು ಆಯ್ಕೆ ಪ್ರಶ್ನೆಗಳಿಗೆ ಈ ರ್ಯಾಂಕಿಂಗ್ ತುಂಬಾನೇ ಉಪಯುಕ್ತ. 1,000 ಕೋಟಿ ರೂಪಾಯಿ, ಇದು ಕೇವಲ ಒಂದು ಸಂಖ್ಯೆ ಅಲ್ಲ. ಲಕ್ನೋದಲ್ಲಿ ಸ್ಥಾಪನೆ ಆಗ್ತಿರೋ ಹೊಸ ಟೈಟೇನಿಯಂ ಮತ್ತು ಸೂಪರ್ ಅಲಾಯ್ ಪ್ಲಾಂಟ್ ಮೇಲೆ ಇಟ್ಟಿರೋ ಈ ಬೃಹತ್ ಹೂಡಿಕೆ ನಮ್ಮ ರಕ್ಷಣಾ ವಲಯದಲ್ಲಿ ಸಂಪೂರ್ಣವಾಗಿ ಸ್ವಾವಲಂಬನೆ ಸಾಧಿಸಬೇಕು ಅನ್ನೋ ಭಾರತದ ದೃಢ ಸಂಕಲ್ಪವನ್ನು ತೋರಿಸುತ್ತೆ. ನೋಡಿ, ರಕ್ಷಣೆ ಮತ್ತು ಏರೋಸ್ಪೇಸ್ನಂತಹ ಸೂಕ್ಷ್ಮ ವಲಯಗಳಲ್ಲಿ ಸ್ವಾವಲಂಬನೆ ಸಾಧಿಸೋದು ಎಷ್ಟು ಮುಖ್ಯ ಅಲ್ವಾ? ಈ ಸ್ಥಾವರದ ಕಾರ್ಯತಂತ್ರದ ಪ್ರಾಮುಖ್ಯತೆ ಬಹಳ ದೊಡ್ಡದು. ಇದು ಆತ್ಮನಿರ್ಭರ ಭಾರತ ಅನ್ನೋ ಕನಸಿಗೆ ಮತ್ತಷ್ಟು ಬಲಪಡುತ್ತೆ. ಅಷ್ಟೇ ಅಲ್ಲ, ರಾಷ್ಟ್ರೀಯ ಭದ್ರತೆ ಬಗ್ಗೆ ಮುಖ್ಯ ಪರೀಕ್ಷೆಯಲ್ಲಿ ಪ್ರಬಂಧ ಬರೆಯೋಕೆ ಇದೊಂದು ಅತ್ಯುತ್ತಮ ಉದಾಹರಣೆ ಕೂಡ ಹೌದು. ಹಾಗಿದ್ರೆ ದೇಶದೊಳಗಿನ ಈ ಆತ್ಮನಿರ್ಭರತೆಯ ಹೆಜ್ಜೆಗಳು ಮುಗಿತು. ಈಗ ನಮ್ಮ ಗಮನವನ್ನ ಜಾಗತಿಕ ಮಟ್ಟಕ್ಕೆ ಹರಿಸೋಣ. ನಮ್ಮ ಎರಡನೇ ವಿಭಾಗ ಭಾರತ ಮತ್ತು ವಿಶ್ವ. ಇಲ್ಲಿ ದೇಶದೊಳಗಿನ ಈ ಬೆಳವಣಿಗೆಗಳು ಜಾಗತಿಕ ವೇದಿಕೆಯಲ್ಲಿ ಭಾರತದ ಸ್ಥಾನವನ್ನ ಹೇಗೆ ಬದಲಾಯಿಸುತ್ತಿವೆ, ನಮ್ಮ ವಿದೇಶಾಂಗ ನೀತಿ ಹೇಗೆ ಹೊಸರೂಪ ಪಡಿತಿದೆ ಅನ್ನೋದನ್ನ ನೋಡೋಣ. ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿನ ಎರಡು ವಿಭಿನ್ನ ಆಯಾಮಗಳನ್ನ ನಾವಿಲ್ಲಿ ನೋಡ್ಬೋದು. ಒಂದು ಕಡೆ ಅಮೆರಿಕ-ಆಸ್ಟ್ರೇಲಿಯಾ ಒಪ್ಪಂದ ಇದೆ, ಅದು ಚೀನಾವನ್ನ ಎದುರಿಸಲು ನಿರ್ಣಾಯಕ ಖನಿಜಗಳ ಮೇಲೆ ಫೋಕಸ್ ಮಾಡಿದ್ರೆ. ಇನ್ನೊಂದು ಕಡೆ ಭಾರತ-ಬ್ರೆಜಿಲ್ ಮೈತ್ರಿ ಇದೆ, ಇದರ ಗಮನ ಇರೋದು ಪರಸ್ಪರ ಆರ್ಥಿಕ ಬೆಳವಣಿಗೆಯ ಮೇಲೆ. ಇದು ಭಾರತದ ಕಾರ್ಯತಂತ್ರದ ಸ್ವಾಯತ್ತತೆ ಅಥವಾ ಸ್ಟ್ರಾಟಜಿಕ್ ಆಟಾನಮಿ ನೀತಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಜಪಾನ್ನ ರಾಜಕೀಯದಲ್ಲಿ ಒಂದು ಐತಿಹಾಸಿಕ ಬೆಳವಣಿಗೆ. ಸನೆ ಟಕಾಯಚಿ ಅವರು ಜಪಾನ್ನ ಮೊದಲ ಮಹಿಳಾ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಇವರ ನಾಯಕತ್ವದಲ್ಲಿ ಅಬಿನಾಮಿಕ್ಸ್ ಶೈಲಿಯ ಆರ್ಥಿಕ ನೀತಿಗಳು ವಾಪಸ್ ಬರಬಹುದು ಅನ್ನೋ ನಿರೀಕ್ಷೆಯಿದೆ. ಇದು ಜಾಗತಿಕ ಆರ್ಥಿಕತೆ ಮತ್ತು ಇಂಡೋ ಪೆಸಿಫಿಕ್ ವಲಯದ ರಾಜಕೀಯ ಸಮೀಕರಣಗಳ ಮೇಲೆ ಪ್ರಭಾವ ಬೀರಬಹುದು. ಹಾಗಾಗಿ ಭಾರತಕ್ಕೆ ಇದು ಗಮನಾರ್ಹವಾದ ವಿಷಯ. ಬನ್ನಿ ನಮ್ಮ ಮೂರನೇ ವಿಭಾಗಕ್ಕೆ ಹೋಗೋಣ. ಇಲ್ಲಿ ವಿಜ್ಞಾನ, ಸಂಸ್ಕೃತಿ ಮತ್ತು ಭದ್ರತೆಗೆ ಸಂಬಂಧಿಸಿದ ಕೆಲವು ಪ್ರಮುಖ ಬೆಳವಣಿಗೆಗಳನ್ನು ಸ್ವಲ್ಪ ವೇಗವಾಗಿ ನೋಡೋಣ. ಇವು ಪರೀಕ್ಷಾ ಪಠ್ಯಕ್ರಮದ ಹಲವು ವಿಷಯಗಳಿಗೆ ಸಂಬಂಧಪಟ್ಟಿವೆ. ಈ ಎರಡು ಸಾಧನೆಗಳು ಜೈವಿಕ ತಂತ್ರಜ್ಞಾನ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಭಾರತದ ಶಕ್ತಿ ಹೆಚ್ಚುತ್ತಿರುವುದಕ್ಕೆ ಸಾಕ್ಷಿ. ನಮ್ಮಲ್ಲೇ ಅಭಿವೃದ್ಧಿಪಡಿಸಿದ ಆಂಟಿಬಯೋಟಿಕ್ ಇರ್ಬೋದು ಅಥವಾ ಜೀನ್ ಥೆರಪಿಯಲ್ಲಿನ ಯಶಸ್ಸು ಇರ್ಬೋದು, ಇವೆರಡೂ ವಿಕಸಿತ್ ಭಾರತ್ 2047ರ ಗುರಿಗೆ ಪೂರಕವಾದ ಹೆಜ್ಜೆಗಳು. ಇಸ್ರೋದಿಂದ ಮತ್ತೊಂದು ಮಹತ್ವದ ಸಂಶೋಧನೆ. ಸೂರ್ಯನಿಂದ ಬರುವ ಕೊರೋನಲ್ ಮಾಸ್ ಇಜೆಕ್ಷನ್ಗಳು, ಅಂದ್ರೆ ಸೌರ ಜ್ವಾಲೆಗಳು, ಚಂದ್ರನ ತೆಳುವಾದ ವಾತಾವರಣದ ಮೇಲೆ ಹೇಗೆ ಪರಿಣಾಮ ಬೀರ್ತವೆ ಅನ್ನೋದನ್ನ ನಮ್ಮ ಚಂದ್ರಯಾನ 2 ಪತ್ತೆ ಮಾಡಿದೆ. ಭವಿಷ್ಯದ ಚಂದ್ರಯಾನ ಮಿಷನ್ಗಳಿಗೆ ಮತ್ತು ಅಲ್ಲಿನ ಸ್ಪೇಸ್ ವೆದರ್ ಅರ್ಥ ಮಾಡ್ಕೊಳ್ಳೋಕೆ ಈ ಮಾಹಿತಿ ಬಹಳ ಮುಖ್ಯ. ಈಗ ಪ್ರಿಲಿಮ್ಸ್ ಪರೀಕ್ಷೆಗೆ ಉಪಯುಕ್ತವಾದ ಕೆಲವು ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ವಿಷಯಗಳನ್ನು ಬೇಗನೆ ನೋಡೋಣ. ಮೊದಲನೇದಾಗಿ, ಅಸ್ಸಾಂನ ಬೋಡೋ ಸಮುದಾಯದ ಬಾಥೌ ಧರ್ಮಕ್ಕೆ ಪ್ರತ್ಯೇಕ ಜನಗಣತಿ ಕೋಡ್ ಸಿಕ್ಕಿದೆ. ಇದು ಅವರ ಸಾಂಸ್ಕೃತಿಕ ಗುರುತಿಗೆ ಸಿಕ್ಕ ಮಾನ್ಯತೆ.
ಎರಡನೇದು, ಜಪಾನ್ನಲ್ಲಿ ಮೊದಲ ಬಾರಿಗೆ ಒಬ್ಬ ವಾಯ್ಸ್ ಆರ್ಟಿಸ್ಟ್ ಮಸಾಕೋ ನೊಜಾವಾ ಅವರಿಗೆ ಸಾಂಸ್ಕೃತಿಕ ಅರ್ಹ ವ್ಯಕ್ತಿ ಅನ್ನೋ ಗೌರವ ಸಿಕ್ಕಿದೆ. ಮೂರನೇದು, ಗುರು ಹರ್ಗೋಬಿಂದ್ ಅವರ ಬಿಡುಗಡೆಯನ್ನ ಸ್ಮರಿಸುವ ಸಿಖ್ಖರ ಪ್ರಮುಖ ಹಬ್ಬ ಬಂದಿ ಛೋಡ್ ದಿವಸ್ ಆಚರಿಸಲಾಯಿತು. ಮತ್ತು ಕೊನೆಯದಾಗಿ 1959ರ ಲಡಾಖ್ ದಾಳಿಯಲ್ಲಿ ಹುತಾತ್ಮರಾದವರನ್ನ ಸ್ಮರಿಸಲು ಪೊಲೀಸ್ ಸಂಸ್ಮರಣಾ ದಿನವನ್ನ ಆಚರಿಸಲಾಗುತ್ತೆ. ಸರಿ, ಈಗ ಅಂತಿಮ ವಿಭಾಗ. ಇವತ್ತು ನಾವು ಚರ್ಚೆ ಮಾಡಿದ ಎಲ್ಲಾ ಪ್ರತ್ಯೇಕ ಸುದ್ದಿಗಳನ್ನು ಒಟ್ಟಿಗೆ ಸೇರಿಸಿ ಅವುಗಳ ನಡುವಿನ ಸಂಬಂಧ ಮತ್ತು ಒಂದು ದೊಡ್ಡ ಚಿತ್ರಣ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಎಲ್ಲಾ ಸುದ್ದಿಗಳನ್ನ ಒಟ್ಟಾಗಿ ನೋಡಿದಾಗ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಅಲ್ವಾ? ಆಡಳಿತಾತ್ಮಕ ಸುಧಾರಣೆ ಇರ್ಬೋದು, ರಕ್ಷಣಾ ಸ್ವಾವಲಂಬನೆ ಇರ್ಬೋದು, ವೈಜ್ಞಾನಿಕ ಸಂಶೋಧನೆ ಇರ್ಬೋದು, ಜಾಗತಿಕ ಮೈತ್ರಿಗಳಿರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಭಾರತ ದೃಢವಾದ ಹೆಜ್ಜೆಗಳನ್ನು ಇಡ್ತಾ ಮುಂದೆ ಸಾಗ್ತಾ ಇದೆ. ಹಾಗಿದ್ರೆ ನಮ್ಮ ಇವತ್ತಿನ ವಿಶ್ಲೇಷಣೆಯನ್ನ ಈ ಒಂದು ಮುಖ್ಯ ಪರೀಕ್ಷಾ ಶೈಲಿಯ ಪ್ರಶ್ನೆಯೊಂದಿಗೆ ಮುಗಿಸೋಣ. ಭವಿಷ್ಯದಲ್ಲಿ ಆಡಳಿತಾತ್ಮಕ ಪಾತ್ರಗಳಲ್ಲಿ ಇಂತಹ ಸಂಕೀರ್ಣ ಸವಾಲುಗಳನ್ನು ಎದುರಿಸಲೇಬೇಕಾಗ್ತದೆ. ಈ ಬಗ್ಗೆ ವಿಮರ್ಶಾತ್ಮಕವಾಗಿ ಯೋಚನೆ ಮಾಡಿ ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.